ನೀವು ನೋಡಿರ್ಬೋದು, ನಾವು ಪಿಜ್ಜಾ ಮತ್ತು ಬರ್ಗರು ಆ್ಯಂಡ್ ಚಿಕನ್ ಸಲಾಡ್ ಆರ್ಡರ್ ಮಾಡಿದ್ವಿ. ಸಿಸರ್ ಚಿಕನ್ ಸಲಾಡ್ ಅಂತ ಇರೋದು ನೇಮು. ನೋಡೋಕ್ಕೆ ಅಷ್ಟು ಕ್ರೀಮಿಯಾಗಿ ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಅದೇ ತೋರಿಸ್ನಲ್ಲ, ಪ್ರೆಸೆಂಟೇಷನ್ ಆಗಲಿ ತುಂಬ 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 ಇಷ್ಟ ಆಯ್ತು ನನಗಂತೂ. ಅಷ್ಟು ಸಖತ್ತಾಗಿದೆ. ಸೊ ಒಂದೊಂದಾಗಿ ಟೇಸ್ಟ್ ಮಾಡಿ ಹೇಗಿದೆ ಏನು ಅಂತ ಹೇಳ್ತೀನಿ. ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಬಂದಿರೋದು ಕ್ರಿಸ್ಟಲ್ ಕೆಫೆ ಅಂತ. ಇದು ಮಂಡ್ಯ ಅಶೋಕ್ ನಗರ ಹತ್ರ ಇದೆ. ತುಂಬ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟೊಂದು ಜನ ಹೇಳಿದ್ದಾರೆ ಸಲಾಡ್ ತುಂಬ ಚೆನ್ನಾಗಿದೆ ಇಲ್ಲಿ ಅಂತ. ಸಲಾಡು ಆ್ಯಂಡ್ ಪಾಸ್ತಾ ನನಗೆ ಪಾಸ್ತಾ ತಿಂದು ಬೇಜಾರಾಗ್ಬಿಟ್ಟಿದೆ. ಮೊನ್ನೆ ಪಾಸ್ತಾ ತಿಂದೆ, ಅದಕ್ಕೆ ಸಲಾಡ್ ಟೇಸ್ಟ್ ಮಾಡ್ತೀನಿ. ಪಿಜ್ಜಾ ಆ್ಯಂಡ್ ಬರ್ಗರ್ ಟೇಸ್ಟ್ ಮಾಡೋಂತ ಮಾಡ್ತಿದ್ದೀನಿ. ನಿಜವಾಗ್ಲೂ ಕ್ರೀಮಿ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಮೇಲ್ಗಡೆ ಇರೋ ಟಾಪಿಂಗ್ಸು ತುಂಬ ಚೆನ್ನಾಗಿದೆ. ಪಿಜ್ಜಾ ಪಿಜ್ಜಾದಲ್ಲಿ ನೀವು ನೋಡ್ಬೋದು, ನಿಮಗೆ ಈ ಥರ ಎಷ್ಟೊಂದು ವೆಜಿಟೇಬಲ್ಸ್ ಹಾಕಿ ನಿಮಗೆಲ್ಲೋ ಮಾಡ್ಕೊಡಲ್ಲ. ಅಷ್ಟು ಚೆನ್ನಾಗಿದೆ. ಬೇಸು ಅಷ್ಟೇ ಇವರೇ ಮಾಡಿರೋದಂತೆ, ಇಲ್ಲೇ ಹೋಮ್ ಮೇಡಿಂದ ಆಗಿರೋದಂತೆ. ಬೇಸ್ ಕೂಡ ಯಾವುದನ್ನು ಹೊರಗಡೆಯಿಂದ ತರಿಸುವಂತೆ ಎಲ್ಲ ಇವರೇ ಕುಟ್ಟಾಗಿ ಮಾಡಿ ಮಾಡ್ತಾರಂತೆ. ಅದಕ್ಕೆ ಟೇಸ್ಟ್ ಅಷ್ಟು ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ಇಲ್ಲಿ ನನಗಿದೆ ಹೆಸರೆಲ್ಲ ಗೊತ್ತಿಲ್ಲ, ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡ್ಬೇಕಾದ್ರೇ ಅಟ್ರಾಕ್ಟ್ ತುಂಬ ಚೆನ್ನಾಗಿದೆ. ಪಿಜ್ಜಾ ಅಷ್ಟೇ ಅಷ್ಟು ಸಖತ್ತಾಗಿದೆ. ಒಂದೊಂದು ಬೈಟಲ್ಲೂ ಆ ಟೇಸ್ಟು, ಹುಳಿ ಉಪ್ಪು ಖಾರ ಪಟ್ 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 ಅಂತ ಹೊಡಿತಾ ಇದೆ. ಅಷ್ಟು ಸಖತ್ತಾಗಿದೆ. ಅದರ ಪಿಜ್ಜಾದಲ್ಲಿ ಮಾತ್ರ ವೆರೈಟಿ ಇಲ್ಲ, ಬರ್ಗರಲ್ಲೂ ವೆರೈಟಿ ಇದೆ. ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ತಂದುಕೊಟ್ಟಿದ್ದಾರೆ ಅಂದರೆ ನೋಡ್ಬೇಕಾದ್ರೆ ಟೆಂಪ್ಟ್ ಆಗುತ್ತೆ. ಆ್ಯಂಡ್ ಇದು ನಾರ್ಮಲ್ ಬರ್ಗರಲ್ಲ, ದಪ್ಪ ಮೆಣಸಿನ್ಕಾಯಿ 3 ಥರ, ರೆಡ್ಡು, ಯೆಲ್ಲೋ, ಗ್ರೀನ್ 3 ಥರ ಲೀಫು. ಆ್ಯಂಡ್ ಇದೇನು ಅಂತ ಗೊತ್ತಾಗಿಲ್ಲ ನನಗೆ. ಬ್ಲ್ಯಾಕ್ ಕಲರ್ ಬರುತ್ತಲ್ಲ, ಏನು ಹೇಳ್ತಾರೆ. ಮತ್ತು ಆಮೇಲೆ ಬ್ರೆಡ್ಡು, ಲೀಫು, ಚಿಕನ್. ಇದು ಸಿಸರ್ ಸಲಾಡ್ ಅಂತ. ಇದು ಚಿಕನಲ್ಲಿ ಮತ್ತು ವೆಜ್ ಎರಡರಲ್ಲೂ ಮಾಡ್ತಾರೆ. ನಾನು ಚಿಕನ್ ಚೂಸ್ ಮಾಡಿದೆ. ಚಿಕನ್ನ ಇವರು ಬೇಯಿಸ್ಬಿಟ್ಟು ಅದನ್ನು ಅಷ್ಟು ಕ್ರೀಮಿಯಾಗಿದೆ. ಬೇಯಿಸಿ ಆಮೇಲೆ ಮಾಡಿರೋದು ಅಷ್ಟು ಕ್ರೀಮಿಯಾಗಿದೆ. ತುಂಬ ಸಖತ್ತಾಗಿದೆ. ಬ್ರೆಡ್ಡು ಹಾಕಿದ್ದಾರೆ, ಬ್ರೆಡ್ನ ರೋಸ್ಟ್ ಮಾಡಿ ಹಾಕಿದ್ದಾರೆ. ಅದಕ್ಕೂ ಸಮ್ ಟಾಪಿಂಗ್ಸ್ ಹಾಕಿದ್ದಾರೆ. ತುಂಬ ಕಷ್ಟ ಆಗ್ತದೆ, ಸಖತ್ತಾಗಿದೆ. ಆ್ಯಂಡ್ ಇನ್ನೊಂದು ಪಿಜ್ಜಾ ತೊಗೊಳ್ಳೋಣ. ನೋಡಿ, ಇದರಲ್ಲಿ ಕ್ಲಿಯರ್ ಕಾಣುತ್ತೆ. ಇದರಲ್ಲಿ ನೋಡಿ ಚೀಸ್ ಇದೆ, ಬ್ರೊಕೊಲಿ ಇದೆ, ಆ್ಯಂಡ್ ಇದು ಗೊತ್ತಿಲ್ಲ. ಆ್ಯಂಡ್ ನೋಡಿ ಇಲ್ಲೇ ಬೇಜಾನ್ ವೆಜಿಟೇಬಲ್ಸ್ ಇದೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ಅಷ್ಟೇ ಟಾಪ್ ಕ್ಲಾಸ್. ಇಲ್ಲಿವರೆಗೂ ಇದೇ ಥರ ಪಿಜ್ಜಾ ತಿಂದೇ ಇಲ್ಲ ಅಲ್ಲಿ, ಆ ಥರ ಇದೆ. ಅಷ್ಟು ಸಕ್ಕತ್ತಾಗಿದೆ. ಆ್ಯಂಡ್ ನಮ್ಮ ಚೆಫ್ ಬಂತು ಮೊಜಿಟೋ ಆರ್ಡರ್ ಮಾಡಿದ್ದೆ. ಎನಿಥಿಂಗ್ ಯುವರ್ ವಿಶ್ ಸರ್ ಅಂತಂದಿದೆ. ಒಂದ್ಸಲಿ ಕೊಡ್ಬಿಡ್ತೀನಿ, ಸಕ್ಕತ್ತಾಗಿದೆ. ದೇವರು ಸೃಷ್ಟಿ ಮಾಡೋದ್ರಲ್ಲಿ ಎರಡೇ ಒಳ್ಳೆ ವಿಷಯ, ಒಂದು ಜ್ಯೂಸು, ಒಂದು ಪಿಜ್ಜಾ ಪೀಸು ಅಷ್ಟೇ. ಪಿಜ್ಜಾ ಪೀಸ್ ತಿನ್ಕೊಂಡು ಆ ಜ್ಯೂಸ್ ಕುಡಿತಾ ಇದ್ದಾರೆ, ಲೆಮನ್ ಜ್ಯೂಸ್. ಬಾ ನಮ್ಗೆ ಇದು
ಸೂಪರ್. ಸಾಸ್ನೆ ಮರ್ತ್ಬಿಟ್ಟಿದೆ. ವಿತ್ ಸಾಸು ವಿತೌಟ್ ಸಾಸು ಅಂತ ಟೇಸ್ಟ್ನ ಹಂಗೆ ಬರ್ಬಿಡ್ಬೋದು. ಬಾಹುಬಲಿ ಥರ ವಿತೌಟ್ ಸಾಸು ಬಾಹುಬಲಿ 1, ವಿತ್ ಸಾಸು ಬಾಹುಬಲಿ. ಮಸ್ತ್ ಸಕ್ಕತ್ತಾಗಿದೆ. ಸಾಸ್ ಕೊಟ್ಟಿಲ್ಲ, ಕೆಚಪ್ ಅನ್ಕೋತೀನಿ, ಅಷ್ಟು ಟೇಸ್ಟ್ ಆಗಿದೆ. And literally ಸಲಾಡ್ ಮೇಡ್ ಮೈ ಡೇ. ಅಷ್ಟು ಸಕ್ಕತ್ತಾಗಿದೆ. ಆ ಕ್ರೀಮಿ ಸ್ಟ್ರಕ್ಚರು ಆ್ಯಂಡ್ ಟೇಸ್ಟು ಸಲಾಡ್. ಐಸ್ ಕ್ಯೂಬ್, ನಾನು ಕ್ರೀಮ್ ಅಂದ್ಕೊಂಡಿದ್ದೆ, ಐಸ್ ಕ್ಯೂಬ್ ಇದು. ಅದು ಅಷ್ಟೇ, ಇದು ಲಿಟ್ರಲಿ ಯೂನಿಕ್ ಆಗಿದೆ. ಆ್ಯಂಡ್ ಈ ಪ್ಲೇಸು ಅಷ್ಟೇ ಪೀಸ್ಫುಲ್ಲಾಗಿ ಸೈಲೆಂಟಾಗಿರುತ್ತೆ. ಕಪಲ್ಸ್ಗಳಿಗೆ ಆ್ಯಂಡ್ ಫ್ಯಾಮಿಲಿಗಳಿಗೆ ಆರಾಮಾಗಿ ಬರ್ಬೋದು. ತುಂಬ ಚೆನ್ನಾಗಿದೆ. ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ. ಫುಡ್ಡು ಅಷ್ಟೇ. ಆ್ಯಂಡ್ ಪಿಜ್ಜಾ ಮಾತ್ರ ನಾರ್ಮಲ್, ನೀವು ಬೇರೆ ಕಡೆ ಹೋಗ್ತಿದ್ರೆ ನಾರ್ಮಲ್ ಹಿಂಗೆ ಸಾಸ್ ಜೊತೆ ಎತ್ಕೊತಿದ್ರೆ ಮಾತ್ರ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಅಂದರೆ ಓಕೆ ಇರುತ್ತೆ. ಬಟ್ ವಿತೌಟ್ ಸಾಸೆ ಹುಳಿ ಉಪ್ಪು ಖಾರ ಎಲ್ಲ ಆ ಥರ ಮಂಡ್ಯದವ್ರಿಗೆ ಹೆಂಗೆ ಬೇಕು ನಾಟಿ ಸ್ಟೈಲಲ್ಲಿ ಆ ಥರ ಇದೆ ಪಿಜ್ಜಾ. ಸಕ್ಕತ್ತಾಗಿದೆ. ಇದು ಬರ್ಗರ, ಉಲ್ಟಾ ಮಾಡಿದ್ರೆ ಐಸ್ ಕ್ರೀಮಾ. ಇಲ್ಲಿ ಇದು ಯಾವ ಥರ ಇದೆ ಬರ್ಗರು, ಇದು ಬರ್ಗರ ಉಲ್ಟಾ ಮಾಡಿದ್ರೆ ಡಿಫ್ರೆಂಟ್ ಐಸ್ ಕ್ರೀಮಾ, ಏನೋ ಒಂದು ಗೊತ್ತಾಗ್ತಲ್ಲ. ಬಟ್ ಆ ಚೀಸು ಹಂಗೆ ಬೀಳ್ತಿರೋದು ಎಲ್ಲ ತುಂಬ ಚೆನ್ನಾಗಿದೆ. ಬರ್ಗರ್ ಬೇಟೆಗೆ ಬರ್ತೀನಿ. ನೀಡಿರೋ ಪಿಜ್ಜಾ ಬಗ್ಗೆ ಹೇಳಬೇಕು ಅಂದರೆ ಬೇಸು ನಾರ್ಮಲ್ ಚಿಕ್ಕದು ಇವರೇ ಮಾಡೋದ್ರಿಂದ ಚಿಕ್ಕ ಬೇಸು, ಆ್ಯಂಡ್ ಮೇಲ್ಗಡೆ ಟಾಪಿಂಗ್ಸು, ಕೈಯಲ್ಲೊಂದು ಜ್ಯೂಸು, ಪೀಸು, ಐ ಮೀನ್ 7 ಪೀಸ್ ಅಲ್ಲ, ಪೀಸ್ ಆ ಪೀಲಲ್ಲಿರುತ್ತೆ. ಸಾಲ ಇನ್ನೂ ಸ್ವಲ್ಪ ಇದೆ, ಆಮೇಲೆ ತಿನ್ನೋಣ. ನಮ್ಮ ಬಾಸ್ ಬರ್ಗರ್ ಹತ್ರ ಬರೋಣ. ನೋಡಿ ಇಲ್ಲಿ ಇಷ್ಟು ದಪ್ಪ ಇದೆ ತುಂಬ. ಅಲ್ಲಿ ನೋಡ್ತಾ ಇದ್ರೆ ಕೆಂಪ ಆಗುತ್ತೆ. ಫಸ್ಟ್ ಬೈಟು ಇದು ಹೆಂಗಿದೆ ಅಂದರೆ ಮೇಲ್ಗಡೆ ಬಟರು, ಒಳಗಡೆ ಬಟರು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಚೀಸ್ ಇದೆ, ಕೆಳಗಡೆ ಮಟನ್ ಇದೆ. ಓವರ್ ಕುಕ್ಕು ಆಗ್ತೇನೆ, ಲೈಟಾಗೂ ಕುಕ್ ಆಗ್ತೇನೆ, ಜಾಸ್ತಿನೇ ಕುಕ್ ಆಗ್ತೇನೆ. ಒಂದು ಹೇಳ್ತಾರಲ್ಲ ಮಿಡ್ ರೇಂಜಲ್ಲಿ ಕ್ಲೀನಾಗಿ ಕುಕ್ ಮಾಡಿದರೆ ಅದನ್ನು ಇಟ್ಟಿದ್ರೆ ಈ ಬರ್ಗರು ಮತ್ತು ಚೀಸು ಬಟರ್ ಹಾಕಿರೋದ್ರಿಂದ ಸಾಫ್ಟ್ ಆಗ್ತಿದೆ. ಅದನ್ನು ಮಟನ್ ಪೀಸ್ ಅದನ್ನು ಕಡಿಬೇಕಾದ್ರೆ ಬಿಟ್ಟಿದೆ. ಒಂಥರ ಟೇಸ್ಟ್ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸೇಮ್ ಅದೇ ಥರ ರಿಪೀಟ್ ಆಗ್ತಾಯಿದೆ. ಒಂಥರ ಹೊಸದಾಗಿ ತಿಂತಿರೋದು ಇದು ಈ ಮಟನ್ ಬರ್ಗರ್ನ. ಚೆನ್ನಾಗಿದೆ, ಒಂಥರ ಫೀಲ್ ಚೆನ್ನಾಗಿದೆ.
एकदम मस्त ಜ್ಯೂಸ್. ಬೇಜಾನ್ ಕಡೆ ಬರ್ಗರ್ ತಿಂದಿದ್ದೀನಿ, ಅಲ್ಲೂ ನಿಜವಾಗ್ಲೂ ಈ ಥರ ಟೇಸ್ಟ್ ನೋಡಿಲ್ಲ. ತುಂಬ ಚೆನ್ನಾಗಿದೆ. ಇವನು ಬೇರೆ ಬರ್ಗರ್ ತಿನ್ನೋಕೆ ಬರಲ್ಲ. ಯಾವ ರೇಂಜಿಗೆ ಸ್ಪ್ರೆಡ್ ಆಗಿದೆ ಅಂತ. ಚೀಸು, ಕೆಳಗೆ ಮಟನು, ಟೊಮ್ಯಾಟೊ ಎಲ್ಲ. ಈ ಬರ್ಗರ್ ತಿನ್ನೋಷ್ಟೇ ಆಗುತ್ತೆ. ನಾನಿದ್ದೆ ಇದ್ರ ಥರ ತಿನ್ನೋಕ್ಕಲ್ಲ. ಚಪಾತಿ ಟೊಮೊಟೊಗೋಸ್ಕರ ಹಚ್ಕೊಂಡು ತಿನ್ಬೇಕೀಗ. ಸೊ ಇದರ ಅಡ್ರೆಸ್ ಬಂದು ಫಿಸಲ್ ಕೆಫೆ ಅಂತ, ಮಂಡ್ಯ ಸಿಮೆಂಟ್ ರೋಡು, ದೀಪ ಎಮ್.ಆರ್.ಐ. ಹಾಸ್ಪಿಟ್ಲ್ ಮೇಲ್ಗಡೆ ಇದೆ. ಎಲ್ಲರೂ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಆಸಮ್.